ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಕರ್ನಾಟಕ, ಜಿಲ್ಲಾ ಸಂಸ್ಥೆ ಕಾರವಾರ, ಸ್ಥಳೀಯ ಸಂಸ್ಥೆ ಹೊನ್ನಾವರದ ನೇತೃತ್ವದಲ್ಲಿ ಧ್ವಜ ಚೀಟಿ ಬಿಡುಗಡೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಆರಂಭದಲ್ಲಿ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಯಾಗಿರುವ ರಾಜೇಶ್ ಕಿಣಿ ಹಾಗೂ ಅವರ ಸಿಬ್ಬಂದಿಗಳು ಧ್ವಜ ಚೀಟಿಯನ್ನು ಬಿಡುಗಡೆಗೊಳಿಸಿ ಶುಭ ಹಾರೈಸಿ ಮಕ್ಕಳಿಗೆ ಸಿಹಿ ವಿತರಿಸಿದರು. ಈಗ ನಮ್ಮಲ್ಲಿ ಗೈಡ್ಸ್ ಅಂತ ಹೇಳ್ತೀವಿ, ಬಟ್ ಕೆಲವೊಂದು ರಾಷ್ಟ್ರಗಳಲ್ಲಿ 216 ರಾಷ್ಟ್ರಗಳಲ್ಲಿ ಈ ಒಂದು ಸ್ಕೌಟಿಂಗ್ ಗೈಡಿಂಗ್ ಪಸರಿಸಿಕೊಂಡಿದೆ. ಅಲ್ಲದೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಒಂದೊಂದೊಂದು, ನಮ್ಮಲ್ಲಿ ಗೈಡ್ಸ್ ಅಂತ ಹೇಳ್ತೀವಿ, ಬೇರೆ ಬೇರೆ ಕಡೆಯಲ್ಲಿ ಗರ್ಲ್ಸ್ ಸ್ಕೌಟ್ ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ ನಮ್ಮ ಇಂಡಿಯಾದಲ್ಲಿ ಪ್ರಾರಂಭ ಆಯಿತು. ನಮ್ಮ ಇಂಡಿಯಾದಲ್ಲಿ ಹೇಗೆ ಪ್ರಾರಂಭ ಆಯಿತು ಅಂದರೆ ಹಿಂದೂಸ್ತಾನ್ ಸ್ಕೌಟ್ ಅಂತ ಪ್ರಾರಂಭ ಆಯಿತು. ವರ್ಲ್ಡ್ ಗೈಡ್ ಅಸೋಸಿಯೇಷನ್ ಸ್ಕೌಟ್ ಅಸೋಸಿಯೇಷನ್ ಪ್ರಾರಂಭ ಆಯಿತು. ಹಾಗೆ ವರ್ಲ್ಡ್ ಸ್ಕೌಟ್ ಅಸೋಸಿಯೇಷನ್ ಅಂತ ಹೀಗೆ ಆಗೋದು ಒಂದೇ ಸ್ಕೌಟಿಂಗ್ಗೆ ವಿಷಯ ಕಲಿಸೋದು, ಬಟ್ ಅಸೋಸಿಯೇಷನ್ಗಳು ಏನಾಯಿತು ಡಿಫ್ರೆಂಟ್. ಲೈಟ್ ಹೌಸ್ನಲ್ಲಿ ಅಧಿಕಾರಿಗಳಾದ ಮೆಹರಾಜ್ ಅವರು ಧ್ವಜ ಚೀಟಿಯನ್ನು ಬಿಡುಗಡೆಗೊಳಿಸಿದರು. ಭಾರತೀಯ ಸೇನೆ ಲೆಫ್ಟಿನೆಂಟ್ ಆಗಿರುವ ಇಂದ್ರಜಿತ್ ಮತ್ತು ಪಿಎಸ್ಐ ವಿಠ್ಠಲರವರು ಧ್ವಜ ಚೀಟಿಯನ್ನು ಬಿಡುಗಡೆಗೊಳಿಸಿದರು. ಕಾರ್ಯಕ್ರಮದ ಬಗ್ಗೆ ತಿಳಿದು ಸಂತೋಷಪಟ್ಟರು. ನಂತರ ಮಾರ್ತೋಮಾ ಸೆಂಟ್ರಲ್ ಸ್ಕೂಲ್ನ ಪ್ರಾಂಶುಪಾಲರಾದ ರಿಂಟು ಚಾಕು ಹಾಗೂ ಉಪ ಪ್ರಾಂಶುಪಾಲರಾದ ವನಿತಾ ಕುದ್ರಗಿ ಧ್ವಜ ಚೀಟಿಯನ್ನು ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ಮಕ್ಕಳಿಗೆ ತಂಪು ಪಾನೀಯವನ್ನು ವಿತರಿಸಿದರು. ಮಾರ್ತೋಮಾ ಸಂಸ್ಥೆಗಳ ಮುಖ್ಯಸ್ಥರಾಗಿರುವ ಫಾದರ್ ಲೀಜೋ ಜಾಕೂರ್ ಅವರು ಹಾಗೂ ಶೈಕ್ಷಣಿಕ ಸಲಹೆಗಾರರಾಗಿರುವ ಎಚ್ಎನ್ ಪೈರವರು ವಿದ್ಯಾರ್ಥಿಗಳ ಕುರಿತು ಹಿತನುಡಿಗಳನ್ನಾಡಿದರು. ತಾಲೂಕಿನ ಮುಖ್ಯ ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರರು ಆಗಿರುವ ರವಿರಾಜ್ ದೀಕ್ಷಿತ್ ಅವರು ಹಾಗೂ ಅಲ್ಲಿನ ಸಿಬ್ಬಂದಿಗಳು, ಪ್ರಾಥಮಿಕ ಹಾಗೂ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಂಜಿ ನಾಯ್ಕ್, ಜಿಲ್ಲಾ ಗೌರವಾಧ್ಯಕ್ಷರಾಗಿರುವ ಸುದೀಶ್ ನಾಯ್ಕ್ ಧ್ವಜ ಚೀಟಿಯನ್ನು ಬಿಡುಗಡೆಗೊಳಿಸಿದರು. ಹಿರಿಯ ಸಹಾಯಕ ಜಿಲ್ಲಾ ಸಂಘಟನಾ ಆಯುಕ್ತರಾಗಿರುವ ಭಾರತಿ ಡಯಾಸ್ ಅವರು ಕಾರ್ಯಕ್ರಮದ ಮಹತ್ವವನ್ನು ವಿವರಿಸಿದರು. ಲೀಡರ್ ಟ್ರೈನರ್ ಆಗಿರುವ ಬಿಡಿ ಫರ್ನಾಂಡಿಸ್ ಉಪಸ್ಥಿತರಿದ್ದರು. ಎಲ್ಲ ಮಕ್ಕಳಿಗೆ ಪಾನೀಯ ನೀಡಿದರು. ನಂತರ ಪಟ್ಟಣದ ನ್ಯೂ ಇಂಗ್ಲಿಷ್ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾಗಿರುವ ಜಯಂತ ನಾಯಕ್ ಅವರು ಹಾಗೂ ಶಿಕ್ಷಕ ಬಂಧುಗಳು ಧ್ವಜ ಚೀಟಿಯನ್ನು ಬಿಡುಗಡೆಗೊಳಿಸಿದರು. ಮಕ್ಕಳಿಗೆ ಹಿತನುಡಿಗಳನ್ನು ಆಡಿ ಎಲ್ಲಾ ಮಕ್ಕಳಿಗೂ ತಂಪು ಪಾನೀಯ ನೀಡಿದರು. ನಂತರ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾಗಿರುವ ನಾಗರಾಜ್ ಭಟ್ ಅವರು ಹಾಗೂ ಪಟ್ಟಣ ಪಂಚಾಯತ್ ಅಧಿಕಾರಿ ವರ್ಗದವರು ಧ್ವಜ ಚೀಟಿಯನ್ನು ಬಿಡುಗಡೆಗೊಳಿಸಿದರು. ಧ್ವಜ ಚೀಟಿ ಬಿಡುಗಡೆಗೊಳಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ ಎಲ್ಲಾ ಸಂಸ್ಥೆಗಳ ಮುಖ್ಯಸ್ಥರಿಗೆ, ಅಧಿಕಾರಿ ವರ್ಗದವರಿಗೆ, ಸ್ಕೌಟ್ ಅಂಡ್ ಗೈಡ್ಸ್ನ ವಿವಿಧ ಪದಾಧಿಕಾರಿಗಳಿಗೆ, ಸ್ಕೌಟ್ ಅಂಡ್ ಗೈಡ್ಸ್ ಶಿಕ್ಷಕರುಗಳಾದ ಮುರಳಿ, ಯಶವಂತ್, ಕಿರಣ್, ಸ್ಮಿತಾ ಹಾಗೂ ಆಶಾ ಅವರಿಗೆ, ಈ 3 ಸಂಸ್ಥೆಗಳ ಸ್ಕೌಟ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಸ್ಥಳೀಯ ಸಂಸ್ಥೆ ಪರವಾಗಿ ಅಭಿನಂದಿಸಲಾಯಿತು. ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ.